ಮತ್ತೆ ಸರ್ಕಾರ ಹಠ ಮಾಡಬಾರ್ದು ಇವಾಗ, ಏಕೆಂದರೆ ನ್ಯಾಯಾಲಯ ಇವಾಗ ಒಂದು ಆದೇಶ ಹೊರಡಿಸಿದೆ. ಅದಕ್ಕೆ ಸರ್ಕಾರ ಇವಾಗ ಹಠ ಮಾಡಬಾರ್ದು. ಮತ್ತು ನಾವು ಮುಷ್ಕರಕ್ಕೆ ಹೋಗೋಕ್ಕೂ ಮುಂಚೆನೂ ಕೂಡ ಇದನ್ನೇ ಕೇಳಿದ್ವಿ, ಮುಖ್ಯಮಂತ್ರಿಗಳು ಮಾತಾಡಿ ಈ ನಮ್ಮ ಬೇಡಿಕೆಗಳನ್ನ ಇತ್ಯರ್ಥಪಡಿಸಿ ಅಂತಾನೆ ನಾವು ಕೇಳಿದ್ದು. ಈಗ ನ್ಯಾಯಾಲಯ ಕೂಡ ಅದನ್ನೇ ಹೇಳಿರೋ ಅಂಥದ್ದು. ಹಾಗಾಗಿ ಸರ್ಕಾರ ಇದನ್ನ ಪ್ರತಿಷ್ಠೆಯ ಪ್ರಶ್ನೆಯಾಗಿ ತಗೊಳ್ಬಾರ್ದು. ನಮ್ಮನ್ನು ಕರೆದು ಜಂಟಿ ಕ್ರಿಯಾ ಸಮಿತಿಯನ್ನು ಕರೆದು ಮಾತಾಡಿ ಕೂಡಲೇ ಟೈಮ್ ವೇಸ್ಟ್ ಮಾಡಬಾರ್ದು. ಕೂಡಲೇ ನಮ್ಮನ್ನು ಕರೆದು ಮಾತುಕತೆ ಮಾಡಿ ಸಮಸ್ಯೆಯನ್ನು ಬಗೆಹರಿಸಬೇಕು. ಏನು ನಮ್ಮ ಬೇಡಿಕೆಗಳಿದೆ ಅವನ್ನ ಇತ್ಯರ್ಥಪಡಿಸಬೇಕು ಅಂತ ನಾವು ಒತ್ತಾಯಿಸ್ತೀವಿ. ಈಗ ನಾವು ಈ ಮುಷ್ಕರದ ನೋಟಿಸನ್ನು ಅಧಿಕೃತವಾಗಿ ವಾಪಸ್ ತಗೊಳ್ಬೇಕು. ನಾವು ತಮ್ಮ ಮಾಧ್ಯಮದ ಮೂಲಕ ರಾಜ್ಯದ ಜನರಿಗೆ ಮತ್ತು ನಮ್ಮ ಇಡೀ ರಾಜ್ಯದಲ್ಲಿರ್ತಕ್ಕಂಥ ನೌಕರರಿಗೆ ಸಂದೇಶವನ್ನು ಕೊಡ್ತಾ ಇದ್ದೀವಿ. ಆದರೆ ಈ ಈ ಪತ್ರಿಕಾಗೋಷ್ಠಿ ಮುಗಿದ ಕೂಡಲೇ ನಾವು ಅಧಿಕೃತವಾಗಿ ಮುಖ್ಯಮಂತ್ರಿಗಳಿಗೆ ನಾವು ಸ್ಟ್ರೈಕ್ ನೋಟಿಸ್ ಕೊಟ್ಟಿದ್ದು. ಅವರಿಗೆ ನಾವು ಈ ಮುಷ್ಕರನ್ನು ನಾವು ವಾಪಸ್ ತಗೊಂಡಿದ್ದೀವಿ. ನಮಗಿನ್ನೂ ಹೈಕೋರ್ಟ್ದು ಆರ್ಡರ್ ಕಾಪಿ ಸಿಕ್ಕಿಲ್ಲ, ನಮಗೆ ಮಧ್ಯಂತರ ಆದೇಶದ ಕಾಪಿ ಸಿಕ್ಕಿಲ್ಲ. ಇನ್ನೊಂದು ಅವರಲ್ಲಿ ಬರುತ್ತದೋ, ಅದು ಬಂದ ಕೂಡಲೇ ಅದನ್ನು ಎನ್ಕ್ಲೋಸ್ ಮಾಡಿ ಹೈಕೋರ್ಟ್ ಈ ಥರ ಹೇಳಿದೆ, ನೀವು ಈ ರೀತಿಯಾಗಿ ನಾವು ಮುಷ್ಕರ ವಾಪಸ್ ತಗೊಂಡಿದ್ದೀವಿ, ಹೈಕೋರ್ಟ್ ಆದೇಶನ ಗೌರವಿಸಿ ನೀವು ಸಹ ಆದಷ್ಟು ಬೇಗ ನಮ್ಮ ಜೊತೆಯಲ್ಲಿ ದಿನಾಂಕ ನಿಗದಿ ಮಾಡಿ ಸಭೆಯನ್ನು ಕರೆದು ಇತ್ಯರ್ಥ ಮಾಡಿ ಅಂತ ಹೇಳಿ ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ಮ್ಯಾನೇಜ್ಮೆಂಟ್ಗೂ ಕೂಡ ನಾವು ಪತ್ರ ಬರೀತೀವಿ. ಪತ್ರ ಬರೆದು ನಾಳೆ ಮುಖ್ಯಮಂತ್ರಿಗಳ ಅಡ್ರೆಸ್ ಮಾಡುವಂಥ ಲೆಟರನ್ನು ಮಾನ್ಯ MD ಅವರಿಗೆ, ವ್ಯವಸ್ಥಾಪಕ ನಿರ್ದೇಶಕರಿಗೆ ಕೊಟ್ಟು ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ತಲುಪಿಸ್ತೀವಿ. ನಾವು ಮಾಡಿ ಈ ಸಭೆಯನ್ನು ಆದಷ್ಟು ಬೇಗ ಕರೀರಿ ಅಂತ. ಈವನ್ ಅವರಾಗಲೇ ತಾರೀಕು ನಿಗದಿ ಮಾಡಿದ್ದಾರೆ, 1/7/26ರಿಂದ ನಾವು ಈ ಪರ್ಸೆಂಟೇಜ್ ಏನು ಹೆಚ್ಚಳ ಇದೆ ಅದನ್ನು ಅನುಷ್ಠಾನ ಮಾಡ್ತೀವಿ ಅಂತ. ಆ ಪರ್ಸೆಂಟೇಜ್ ಹೆಚ್ಚಳ ಆದರೆ ಆ ಡೇಟ್ ಒಳಗಡೆನೇ ಆಗಬೇಕು. ನಾವು 1/7/26ಕ್ಕೆ ಈ 12ವರೆ ಇಂಪ್ಲಿಮೆಂಟ್ ಮಾಡಿ ಆಮೇಲೆ ಚರ್ಚೆ ಮಾಡಿದ್ವಿ ಅಂತ ತುಂಬ ಗೊಂದಲ ಆಗುತ್ತೆ, ಅವ್ರಿಗೂ ಕಷ್ಟ, ಅದು ಅಕೌಂಟಿಂಗ್ ಪ್ರಾಬ್ಲಮ್ ಬರುತ್ತೆ. ಆ ದೃಷ್ಟಿಯಿಂದ ನಾವು ಹೆಚ್ಚಳ ಏನು ಮಾಡೋದಿದೆ, ನಾವು ಮುಖ್ಯಮಂತ್ರಿಗಳ ಜೊತೆ ಮಾತುಕತೆ ಮಾಡಿ ಅದನ್ನು 1-7 ಅನುಷ್ಠಾನ ಮಾಡೋಕ್ಕೆ ಎಲ್ಲರೂ ಕೂಡ ಒಪ್ಕೊಳ್ಬೇಕಾಗುತ್ತೆ. ಇದು ಒಂದು ಮ್ಯಾಟರ್ ಆಫ್ ಕನ್ವೀನಿಯನ್ಸ್. ನನ್ನ ಎರಡನೇ ವಿಚಾರ ಏನು, ಇನ್ಕ್ರಿಮೆಂಟು ಮತ್ತು DA ಮರ್ಜರು, ಇದು MD ಅವರ ಲೆವೆಲಲ್ಲಿ ಆಗಬೇಕಾದ ವಿಚಾರ. ಈ ವಿಚಾರನ ನಾವು ಇವ್ರ ಹತ್ರ ಇಂಡಿಪೆಂಡೆಂಟಾಗೂ ಮಾಡಬೇಕು. ಇದು 12ವರೆನೋ 14ವರೆನೋ 18ವರೆನೋ ಇದೇನಾದರೂ ಇರಲಿ, ಈ DA ಮರ್ಜರು 1/7/2022ಕ್ಕೆ 31% DA ಮರ್ಜ್ ಆಗಬೇಕು ನಮ್ಮ ಒಪ್ಪಂದಗಳ ಪ್ರಕಾರ. ಆ DA ಮರ್ಜ್ ಆದಮೇಲೆ ಏನು BDA ಅಂತ ಏನಿದೆ ಅದು ಮರ್ಜ್ ಆಗಬೇಕು. ಅದಾದಮೇಲೆ ಇನ್ಕ್ರಿಮೆಂಟ್ ರೇಟ್ಸನ್ನು ಅವ್ರ ಜೊತೆ ಚರ್ಚೆ ಮಾಡಿ ಇದೆರಡು ಇತ್ಯರ್ಥ ಆಯಿತು ಅಂದರೆ ನಾವು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಅದು ಕೂಡ ಬಗೆಹರಿಯುತ್ತೆ ಅನ್ನೋ ಭರವಸೆ ನಮಗಿದೆ. ಸರ್, ಇದು ನಾನು ಆಗಲೇ ಹೇಳಿದೆ, ಇದೊಂದು ವರ್ಗ ಸಂಘರ್ಷ ಅಂತ. ಹಲವಾರು ತಂತ್ರಗಳನ್ನ ಅವ್ರು ಬಳಸ್ತಾರೆ, ಹಲವಾರು ತಂತ್ರಗಳನ್ನು ದುಡಿಯೋ ಜನ ಕೂಡ ಹೊಸ ಅಸ್ತ್ರನ ಹುಡುಕ್ತಾರೆ. ಅವರು ಒಂದು ಹಂತದಲ್ಲಿ ಹೈಕೋರ್ಟನ್ನು ಕೂಡ ಧಿಕ್ಕರಿಸುವಂತಹ ಒಂದು ತೀರ್ಮಾನ ವರ್ಕಿಂಗ್ ಕ್ಲಾಸ್ ಮಾಡಿದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಇದೇ ರೀತಿ ಗ್ಯಾಗ್ ಮಾಡ್ತಾರೆ ಅಂದರೆ, ಬಟ್ ನಮಗೆ ಆ ಪ್ರೋಸೆಸ್ಸಲ್ಲಿ ನಂಬಿಕೆ ಇದೆ. ಮುಷ್ಕರಗಳನ್ನು ಹತ್ತಿಕ್ತಾ ಇದ್ರು, ಮುಷ್ಕರಗಳನ್ನು ಬ್ಯಾನ್ ಮಾಡ್ತಾ ಇದ್ರು, ಎಸ್ಮಾ ಅಂತಂದ್ರು, ಎಸ್ಮಾ ತಗೊಂಬಂದ್ರು ಕೂಡ ನಾವು 2016ರಲ್ಲಿ 2012ರಲ್ಲಿ ಎಲ್ಲ ಮುಷ್ಕರ ಮಾಡಿದ್ವಿ. ಎಸ್ಮಾ ಆವಾಗಲೂ ಇತ್ತು. ಅದರಿಂದ ನಾವು ಈ ಕಾನೂನುಗಳಿಂದ ಜನರ ಒಂದು ಆಕ್ರೋಶವನ್ನಾಗಲಿ ಜನರ ಒಂದು ಇದನ್ನಾಗಲಿ ಹತ್ತಿಕ್ತೀವಿ ಅಂತ ಹೇಳುವಂಥ ಪ್ರಯತ್ನ ಯಾವತ್ತೂ ಯಶಸ್ವಿಯಾಗಿಲ್ಲ. ಅದಕ್ಕೆ ಒಂದು ತೀವ್ರವಾದ ಪ್ರತಿಕ್ರಿಯೆ ಬಂದೇ ಬರುತ್ತೆ. ನೋಡೋಣ ಅದು ಚರಿತ್ರೆ ಯಾವ ರೀತಿ ಈ ಒಂದು ಪ್ರಶ್ನೆನ ಇತ್ಯರ್ಥ ಮಾಡುತ್ತೆ ಅನ್ನೋದನ್ನು ನಾವು ಆ ಚರಿತ್ರೆ ಭಾಗವಾಗಿ ನೋಡೋಣ. ನಮ್ಗೆ ಆ ವಿಚಾರದಲ್ಲೂ ಕೂಡ ಭರವಸೆ ಇದೆ. ಇಲ್ಲ, ನಾವು ಈ ಮುಷ್ಕರ ಕೊಟ್ಟಿದ್ದೇನೆ, ಏನು 2 ಆದೇಶ ಹೊರಡಿಸಿರಲ್ಲ, ಆ 2 ಆದೇಶದ ವಿರುದ್ಧವಾಗಿಯೇ ನಾವು ಮುಷ್ಕರ ನೋಟಿಸ್ ಕೊಟ್ಟಿದ್ದಲ್ಲ. ನಾವು ಒಪ್ಪಿಲ್ಲ. ಒಂದು 18/2/26 ಕೊಟ್ಟಿದ್ದು, ಅದು 12/5/26ರಲ್ಲಿ ಏನು ಸರ್ಕಾರಗಳಿಗೆ ಏಕಪಕ್ಷ ಏನು 2
ಆದೇಶ ಹೊರಡಿಸಿದ್ರು, ಅದನ್ನು ನಾವು ಒಪ್ಕೊಳ್ದೇನೆ ಈ ಮುಷ್ಕರದ ನೋಟಿಸ್ ಕೊಟ್ಟು ನಾವು ಒಪ್ಪಿಲ್ಲ ಅದನ್ನು. ಇವತ್ತು ಹೈಕೋರ್ಟ್ ಮುಂದೆ ಹೋಗಿದ್ದು ಅದೇ ವಿಚಾರನೇ. ನಾವೇನು ಸ್ಟ್ರೈಕ್ ನೋಟಿಸ್ ಕೊಟ್ಟಿದ್ವಿ, ಸ್ಟ್ರೈಕ್ ನೋಟಿಸಲ್ಲಿ ಆ ಎರಡು ಆದೇಶಗಳನ್ನ ಒಪ್ಪೋದಿಲ್ಲ ಅಂತ ಕಾರಣಕ್ಕೆ ಆ ಇಶ್ಯೂನೇ ಇವತ್ತು PL ಹಾಕಿ ಅಥವಾ ಲೇಬರ್ ಕಮಿಷನ್ ಇರೋ ವಿಷಯ ಅದೇನೆ. ಆದ್ದರಿಂದ ಅದನ್ನು ನಾವು ಚರ್ಚೆ ಮಾಡಲೇಬೇಕಾಗುತ್ತೆ. ಅದು ಸರ್ಕಾರ ಆಗಲಿ ನ್ಯಾಯಮಂಟ್ ಆಗಲಿ ಆ ವಿಷಯನ ಚರ್ಚೆ ಮಾಡಲೇಬೇಕಾಗುತ್ತೆ. ಯಾಕಂದರೆ ಮಾರ್ಪಾಡು ಮಾಡಿದ ದೊಡ್ಡ ವಿಷಯ ಅದು. ಹಿಂದೆ ಕೂಡ 2-3 ಬಾರಿ ಸರ್ಕಾರಿ ಆದೇಶಗಳನ್ನ ಅದೇ ಸರ್ಕಾರ ಹೊರಡಿಸಿದ ಆದೇಶಗಳನ್ನ ಮುಂದಿನ ಸರ್ಕಾರ ಮಾಡಿದೆ, ಅದೇ ಸರ್ಕಾರ ಕೂಡ ಮಾರ್ಪಾಡಾಗಿದೆ. ಅದು ಇತಿಹಾಸದಲ್ಲಿ ಇರುವಂಥದ್ದು. ಸರ್ಕಾರದ ಆದೇಶ ಮಾರ್ಪಾಡು ಮಾಡೋದಕ್ಕೆ ಸರ್ಕಾರಕ್ಕೆ ಏನು ಕಷ್ಟ ಇಲ್ಲ, ಅದು ಮಾಡಬೇಕಾಗುತ್ತೆ. ಮಾಡುವಂಥ ತೀರ್ಮಾನವನ್ನು ಅದು ಒಂದು ಪೊಲಿಟಿಕಲ್ ವಿಲ್ಲು ಸರ್ಕಾರಕ್ಕೆ ಬೇಕಾಗುತ್ತೆ. ಅಷ್ಟೊಂದು ಇಚ್ಛೆ, ರಾಜಕೀಯ ಇಚ್ಛೆ ಇದ್ರೆ ಅದನ್ನು ಮಾಡೋದು ದೊಡ್ಡ ವಿಷಯ ಅಲ್ಲ.